ನಮಸ್ಕಾರ ಎಲ್ಲರಿಗೂ ರಿತಿಕಾ ಲಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಬನ್ನಿ, ನಾನಿವತ್ತು ತೋರಿಸ್ತಾ ಇರುವಂತಹ ರೆಸಿಪಿ ಇಡ್ಲಿ ಹಾಗೂ ಚಟ್ನಿ. ಏನಪ್ಪ ಇವರು ಇಡ್ಲಿ ಚಟ್ನಿ ತೋರಿಸ್ತಾ ಇದ್ದಾರೆ ಅಂತ ಕೆಲವೊಬ್ಬರು ಅನ್ಕೋಬಹುದು. ಕೆಲವೊಬ್ಬರಿಗೆ ಇದು ಗೊತ್ತಿರ್ಬೋದು. ಸೊ ಕೆಲವೊಬ್ರಿಗೆ ಪರ್ಫೆಕ್ಟಾಗಿ ಮಾಡ್ಲಿಕ್ಕೆ ಬರೋಂಗಿಲ್ಲ. ನೀವೇ ನೋಡ್ತಾ ಇರ್ಬೋದು, ನಾನಿಲ್ಲಿ 4 ಅಳತೆಯಷ್ಟು ಕಪ್ ಅಳತೆಯಷ್ಟು ನಾನಿಲ್ಲಿ ಇಡ್ಲಿ ರವಾನ ತಗೊಂಡಿನಿ. ಹಾಗೂ ಅದಕ್ಕೆ ಒಂದು ಲೋಟದ ಅಳತೆಯಷ್ಟು ಉದ್ದಿನಬೇಳೆಯನ್ನು ನೆನೆ ಹಾಕಿದ್ದೆ. ಹಾಗೂ ಒಂದೂವರೆ ಮುಟ್ಟಿಗೆಯಷ್ಟು ಅವಲಕ್ಕಿನೂ ಕೂಡ ತೊಳ್ಕೊಂಡೆ. ನೀವೇ ನೋಡ್ತಾ ಇರ್ಬೋದು, ಹೇಳಿದ್ನಲ್ಲ 4 ಲೋಟ ಇಡ್ಲಿ ರವೆಗೆ 1 ಲೋಟ ಇಡೀ ಉದ್ದಿನಬೇಳೆ ಸಿಗ್ತದಲ್ಲ, ಆ ಇಡೀ ಲೋಟದ ಅಳತೆಯಷ್ಟು ಉದ್ದಿನಬೇಳೆಯನ್ನು ತಗೊಂಡು ನಾನು 2-3 ಗಂಟೆಗಳ ಕಾಲ ನೀಟಾಗಿ ನೆನೆ ಹಾಕ್ಕೊಂಡಿದ್ದೆ. ಅವು ಪರ್ಫೆಕ್ಟಾಗಿ ನೆನೆದಿದ್ದು. ಹಾಗೂ 2 ಮುಟ್ಟಿಗೆ ಅಳತೆಯಷ್ಟು ನಾನು ಅವಲಕ್ಕಿಯನ್ನು ತಗೊಂಡಿದ್ದೆ. ಸೊ ಅವೆಲ್ಲವೂ ಕೂಡ ನೀಟಾಗಿ ತೊಳೆದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡೆ. ಹಾಗೂ ಇಡ್ಲಿ ರವಾಕ್ಕೂ ಕೂಡ ಸ್ವಲ್ಪ ಒಂದು 5-10 ನಿಮಿಷಗಳ ಕಾಲ ನೀರನ್ನು ಹಾಕಿ ನೆನೆಯಲಿಕ್ಕೆ ಇಟ್ಟೆ. ಸೊ ಅಲ್ಲಿವರೆಗೂ ನಾನಿಲ್ಲಿ ಉದ್ದಿನಬೇಳೆ ಹಾಗೂ ಅವಲಕ್ಕಿಯನ್ನು ರುಬ್ಕೊಂಡು ಬರ್ತೀನಿ. ಅದಾದ ನಂತರ ನಾನಿಲ್ಲಿ ಇದು ಎಲ್ಲ 1 ಲೋಟದ ಅಳತೆಯಷ್ಟು ಉದ್ದಿನಬೇಳೆ ತೊಗೊಂಡಿದ್ನಲ್ಲ, ಅದನ್ನೆಲ್ಲ ಕೂಡ ನೀಟಾಗಿ ರುಬ್ಕೊಂಡು ಬಂದಿದ್ದೀನಿ. ನೀವೇ ನೋಡ್ತಾ ಇರ್ಬೋದು, ಫೈನ್ ಪೇಸ್ಟ್ ಹಾಕ್ಬೇಕಿದು, ತರಿ ಆಗಿರಬಾರ್ದು, ಫೈನ್ ಪೇಸ್ಟ್ ಆಗಿರಬೇಕು. ಸೊ ಫೈನಲಿ ಉದ್ದಿನಬೇಳೆ ಪೇಸ್ಟನ್ನು ರೆಡಿ ಮಾಡಿಕೊಂಡೆ. ನೋಡಿ, ಇಲ್ಲಿ 10 ನಿಮಿಷ ನಾನು ನೀರಲ್ಲಿ ನೆನೆಯಲಿಕ್ಕೆ ಇಟ್ಟಿದ್ನಲ್ಲ, ಎಷ್ಟು ನೀರದ ಅಬ್ಸರ್ವ್ ಆಗೈತಿ ಅಂತಂದು ನೀವೇ ನೋಡ್ತಾ ಇರ್ಬೋದು. ಹಾಗೂ ಒಂದು ಕ್ಲೀನಾಗಿರುವಂತಹ ಪಾತ್ರೆಯನ್ನು ತಗೊಂಡು ಆ ಪಾತ್ರೆಯಲ್ಲಿ ರುಬ್ಕೊಂಡಿರುವಂತಹ ಉದ್ದಿನಬೇಳೆ ಪೇಸ್ಟನ್ನು ನೀಟಾಗಿ ಹಾಕಿಬಿಟ್ಟು ಈ ರೀತಿ ಕೈಯಿಂದ ಮೊದಲಿಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವೇ ನೋಡ್ತಾ ಇರ್ಬೋದು ಇಲ್ಲಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತಂದು. ಅದು ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಸ್ವಲ್ಪ ಉಬ್ಬು ಬರ್ತದೆ, ಆ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ನಾನಿಲ್ಲಿ ಇಡ್ಲಿ ರವೆ ತೊಗೊಂಡಿದ್ನಲ್ಲ, ಅದನ್ನು ನೀರನ್ನು ಈ ರೀತಿ ನೀಟಾಗಿ ಸ್ಕ್ವೀಸ್ ಮಾಡ್ಕೋಬೇಕು. ಅಂದರೆ ಟೋಟಲಿ ಹಾಗೆ ಹಾಕಬಾರ್ದು, ಸ್ವಲ್ಪ ನೀರನ್ನು ಸ್ಕ್ವೀಸ್ ಮಾಡ್ತಾ ಹಾಕ್ತಾ ಹೋಗಬೇಕು. ನೀವೇ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಪ್ರೊಸೆಸನ್ನು ಫಾಲೋ ಮಾಡ್ತಾ ಇದ್ದೀನಲ್ಲ, ಅದೇ ರೀತಿ ಪ್ರೊಸೆಸನ್ನು ಫಾಲೋ ಮಾಡಿ. ಹಾಗೂ ಇದೇ ಮೆಜರ್ಮೆಂಟನ್ನು ನೀವು ಇಟ್ಕೊಳ್ಳಿ. ಎಷ್ಟು ಪರ್ಫೆಕ್ಟಾಗಿ ನಮಗೆ ಇಡ್ಲಿ ಬರ್ತಾವೋ ಅಂತಂದು ನೀವೇ ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವೇ ನೋಡ್ತಾ ಇರ್ಬೋದು, ನಾನು 1 ಕಪ್ ಅಳತೆಯಷ್ಟು ಅಂದರೆ 1 ಲೋಟದ ಅಳತೆಯಷ್ಟು ನೀರನ್ನು ತಗೊಂಡಿದ್ದೆ. ಅದೆಲ್ಲ ನೀರನ್ನು ಹಾಕ್ತಾ ನಾನು ಇದನ್ನು ಮಿಕ್ಸ್ ಮಾಡ್ತಾ ಹೋದೆ. ಒಂದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಒಳಗಿರ್ಬೇಕು. ಸೊ ಇದನ್ನು ನಾನು ಹೋಲ್ ನೈಟ್ ಇದನ್ನು ಫರ್ಮೆಂಟೇಷನ್ ಆಗಲಿಕ್ಕೆ ಇಟ್ಟಿದ್ದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಉಬ್ಬು ಬಂದೈತಿ ಅಂತಂದು. ಒಂದು ಅರ್ಧ ಬೋಗನಿ ಇತ್ತು. ಬೆಳಿಗ್ಗೆ ಫರ್ಮೆಂಟೇಷನ್ ಆದಮೇಲೆ ಇದು ಆಲ್ಮೋಸ್ಟ್ ಫುಲ್ ಆಗೈತಿ ಇದು ಬೋಗನಿ. ನೀವೇ ನೋಡ್ತಾ ಇರ್ಬೋದು, ಅದು ಕನ್ಸಿಸ್ಟೆನ್ಸಿ ನೋಡಿ ನೀವೇ ಹೆಂಗೆ ಫ್ಲೋಯಿಂಗ್ ಇದೆ ಅಂತಂದು. ಇಷ್ಟೇ ಫ್ಲೋಯಿಂಗ್ ಇರಬೇಕು, ನೀರಾಗಿದೆ ಅಂತಂದು ಅನ್ಕೋಬೇಡ್ರಿ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಸೊ ನೀವೇ ನೋಡ್ತಾ ಇರ್ಬೋದು, ಈ ರೀತಿ ಫ್ಲೋಯಿಂಗ್ ಇರಬೇಕು. ಹಿಟ್ಟು ಯಾವಾಗಲೂ ಬ್ಯಾಟರ ಈ ರೀತಿ ಫ್ಲೋಯಿಂಗ್ ಇರಬೇಕು. ಸೊ ಒಂದು ಬೊಗನಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಎಷ್ಟು ಬೇಕಷ್ಟು. ಅದಾದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸೋಡಾ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡೆ. ನೀವೇ ನೋಡ್ತಾ ಇರ್ಬೋದು, ಎಷ್ಟು ಅಳತೆ ಬೇಕು ಅಷ್ಟಕ್ಕೆ ಮಾತ್ರ ಉಪ್ಪು ಮತ್ತು ಸೋಡಾ ಪುಡಿಯನ್ನು ಹಾಕ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡೆ. ಅದಾದ ನಂತರ ನಾನಿಲ್ಲಿ ಇಡ್ಲಿ ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದು 3 ಲೋಟ ನೀರು ಹಾಗೂ ಹುಣಸೆಹಣ್ಣನ್ನು ಹಾಕಿ ಸೈಡಲ್ಲಿ ನಾನು ಕುದಿಲಿಕ್ಕೆ ಇಟ್ಟೆ ನೀರನ್ನು ಮೊದಲಿಗೆ. ಅದಾದ ನಂತರ ಈ ಇಡ್ಲಿ ಪಾತ್ರೆ ಪ್ಲೇಟ್ ಇರ್ತಾವಲ್ಲ, ಆ ಪ್ಲೇಟಿಗೆ ಎಣ್ಣೆಯನ್ನು ಹಚ್ಚಿ ನಾನು ಬ್ಯಾಟರನ್ನು ಹಾಕ್ತಾ ಹೋದೆ. ನೀವೇ ನೋಡ್ತಾ ಇರ್ಬೋದು, ಈ ರೀತಿ ಪ್ರೊಸೆಸನ್ನು ನೀಟಾಗಿ ಫಾಲೋ ಮಾಡಿ. ಟೋಟಲಾಗಿ 4 ಪ್ಲೇಟ್ ಇದ್ದಾವೆ. 4 ಪ್ಲೇಟು ಹಾಗೂ 1 ಪ್ಲೇಟಲ್ಲಿ 4 ಇಡ್ಲಿ ರೆಡಿ ಆಗ್ತಾವೆ. ಸೊ 1 ಟೈಮಿಗೆ 16 ಇಡ್ಲಿ ಆರಾಮ್ಸೆ ರೆಡಿ ಆಗ್ತಾವೆ. ಸೊ ನೀಟಾಗಿ ಪ್ರೊಸೆಸನ್ನು ಫಾಲೋ ಮಾಡಿ
ನೀವೇ ನೋಡ್ತಾ ಇರ್ಬೋದು ಹಿಟ್ಟು ಸ್ಪೂನಿಗೆ ಯಾವುದೇ ರೀತಿ ಅಂಟ್ಕೊಳ್ಳಿಲ್ಲ. ಸೊ ಪರ್ಫೆಕ್ಟಾಗಿ ನಮಗೆ ಇಡ್ಲಿ ಕೂಡ ರೆಡಿ ಆಗಿದ್ದಾವೆ. ನೀವೇ ನೋಡ್ತಾ ಇರ್ಬೋದು. ಸ್ವಲ್ಪ ಒಂದು 2 ನಿಮಿಷ ಇದನ್ನು ಸೈಡಲ್ಲಿ ಇಟ್ಟು ತಣ್ಣಗಾಗಲಿಕ್ಕೆ ಬಿಟ್ಟು ಇದರಿಂದ ಇಡ್ಲಿ ಕೂಡ ನೀಟಾಗಿ ಬರ್ತಾವೆ. ಆಮೇಲೆ ಬಿಸಿ ಕೂಡ ಇರ್ತಾವೆ. ನೀವೇ ನೋಡ್ತಾ ಇರ್ಬೋದು. ಎಲ್ಲವನ್ನು ಕೂಡ ನಾನು ತೆಗೆದೆ. ನೀವೇ ನೋಡಿ ಯಾವ ರೀತಿ ಸ್ಪಾಂಜಿಯಾಗಿ ಬಂದಿದ್ದಾವೆ ಅಂತಂದು ಒಂದು ತೋರಿಸ್ತಾ ಇದ್ದೀನಿ. ಮಸ್ತ್ ರೆಡಿಯಾಗಿದ್ದು ಇಡ್ಲಿ, ಅಷ್ಟು ಸಾಫ್ಟಾಗಿ ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ರೀತಿ ರೆಡಿಯಾಗಿತ್ತು. ಸೊ ಇವಾಗ ಇನ್ನೊಂದು ಬ್ಯಾಚನ್ನು ನಾನು ಮಾಡಲಿಕ್ಕೆ ಇಟ್ಟೆ. ಅದರಲ್ಲಿ ಅದು ರೆಡಿ ಆಗೋದ್ರೊಳಗೆ ನಾನಿಲ್ಲಿ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಚಟ್ನಿಗೆ ಬೇಕಾಗಿರುವಂತಹ ಐಟಮ್ಸ್ ಕೊಬ್ಬರಿ ಹಾಗೂ ಒಂದು 3 ಬೆಳ್ಳುಳ್ಳಿ ಹಾಗೂ ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಗೂ ಕಡಲೆ ಬೀಜ ಅಥವಾ ಶೇಂಗಾ ಹಾಗೂ ಪುಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4ರಿಂದ 5 ಹನಿಯಷ್ಟು ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ನಿಂಬೆಹಣ್ಣಿನ ರಸ ಹಾಗೂ ರುಚಿ ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಕ್ಕರೆಯನ್ನು ಹಾಕ್ಕೊಂಡು ನಾನು ಚಟ್ನಿಯನ್ನು ರೆಡಿ ಮಾಡಿಕೊಂಡೆ. ಇದೇ ರೀತಿ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳಿ. ಕೆಲವೊಬ್ರು ಇದಕ್ಕೆ ಹುಣಸೆ ಹುಳಿಯನ್ನು ಹಾಕ್ತಾರೆ. ನಾನಿಲ್ಲಿ ನಿಂಬೆ ಹುಳಿಯನ್ನು ಸೇರಿಸ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು. ಸೊ ಚಟ್ನಿ ಕೂಡ ರೆಡಿ ಆಯಿತು. ಸೊ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಪ್ಯಾನನ್ನು ಬಿಸಿಗಿಟ್ಟು ಪ್ಯಾನ್ ಕಾದಾದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದಾದ ನಂತರ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಹಾಗೂ ಉದ್ದಿನಬೇಳೆ ಅನ್ನು ಹಾಕಿ ನೀಟಾಗಿ ಅವನ್ನ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಕರಿಬೇವು ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡಿಕೊಂಡೆ. ಇದು ತಣ್ಣಗಾದಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಚಟ್ನಿನೂ ಕೂಡ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು. ಸೊ ಫೈನಲಿ ಈಸಿಯಾಗಿರುವಂತಹ ಇಡ್ಲಿಗೆ ಬೇಕಾಗಿರುವಂತಹ ಚಟ್ನಿ ಕೂಡ ರೆಡಿ ಆಯಿತು. ಇದೇ ರೀತಿ ಚಟ್ನಿ ಮಾಡ್ಕೋಬೇಕು. ಸ್ವಲ್ಪ ನೀರು ಇರಬೇಕಾಗ್ತದೆ ಚಟ್ನಿ, ಅಂದರೆ ಟೇಸ್ಟ್ ಮಸ್ತ್ ಅನ್ನಿಸ್ತದೆ. ಕೆಲವೊಬ್ರು ಇದಕ್ಕೆ ಸಾಂಬಾರು ಕೂಡ ಮಾಡ್ಕೋತಾರೆ. ನಾನು ಜಸ್ಟ್ ಸಿಂಪಲ್ಲಾಗಿ ಇಡ್ಲಿ ಹಾಗೂ ಚಟ್ನಿಯನ್ನು ಮಾಡ್ಕೊಂಡಿದ್ದೆ. ಇಡ್ಲಿ ಎಷ್ಟು ಮಸ್ತಾಗಿ ಬಂದಿದ್ದಾವೆ ಅಂತ ನೀವೇ ನೋಡ್ತಾ ಇರ್ಬೋದು. ಆಮೇಲೆ ಚಟ್ನಿ ಕೂಡ ಅಷ್ಟೇ ರುಚಿಯಾಗಿ ಬಂದಿತ್ತು. ಒಂದು ಸಲ ನೀವು ಕೂಡ ನಾನು ಹೇಳಿರುವಂತಹ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಫಾಲೋ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಹಾಕಿ. ನನ್ನ ರೆಸಿಪೀಸ್, ನನ್ನ ವ್ಲಾಗ್ಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.